ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸು ಅವರ ದೀರ್ಘಕಾಲದ ಮುಖ್ಯಮಂತ್ರಿ ಅವಧಿಯ ದಾಖಲೆಯನ್ನ ಮುರಿದ ಹಿನ್ನೆಲೆ ಯಾದಗಿರಿ ನಗರದಲ್ಲಿ ಶುಕ್ರವಾರ ಸಿದ್ದರಾಮಯ್ಯ ಅವರ ಅಭಿಮಾನಿಗಳು ಭರ್ಜರಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸುಮಾರು 5,000 ಜನರಿಗೆ ಮಟನ್ ಊಟ ಬಡಿಸಲಾಗಿದೆ. ಔತಣಕೂಟಕ್ಕಾಗಿ 11 ಕುರಿಗಳ ಮಾಂಸ ಬಳಸಿ ಅಡುಗೆ ಮಾಡಲಾಗಿದ್ದು 3 ಕ್ವಿಂಟಲ್ ಅನ್ನ ಸಿದ್ಧಪಡಿಸಲಾಗಿತ್ತು. ನಗರದಲ್ಲಿ ನಡೆದ ಈ ಭೋಜನ ವ್ಯವಸ್ಥೆ ಜನಸಾಮಾನ್ಯರ ಗಮನ ಸೆಳೆಯಿತು. ಸಿದ್ದರಾಮಯ್ಯ ಅಭಿಮಾನಿಗಳು ಎಲ್ಲ ಸಂಬಂಧಿ ಸಿದ್ದರಾಮಯ್ಯ ದೇವರಾಜ ಅರಸಂದುಕ್ಕಿಂತ ಹೆಚ್ಚಿಗೆ ಅವಧಿ ಮಾಡಿಸಲಕ 11 ಬ್ಯಾಟಿ ಕೊಟ್ಟು ಬಾಡ್ ಊಟ ಕೊಡ್ಲಕ್ಕ ಸರ್. ಎಲ್ಲ ಸಂಬಂಧಿ ಸೇರಿ ಅವರು 2 ಕ್ವಿಂಟಲ್ 20 kg ಆಗ ಸರ್. 3 ಕ್ವಿಂಟಲ್ ಅಕ್ಕಿ ಕೊಟ್ಟು ಎಲ್ಲ ಅನ್ನಗಿನ ಮಾಡಿ ಎಲ್ಲ ಮಂದಿಗೆ ಸರ್ವ ಸಮಾಜರಿಗೆ ಊಟ ಕೊಡ್ಲಕ್ಕ ಸಿದ್ಧತೆ ಮಾಡಿವಿ ಸರ್. ಇದು ಎಷ್ಟು ಸಾವಿರ ಅಂತಂದ್ರೆ ಇದು 3,500 ಸಾವಿರ ತನ 5,000 ಜನಕ್ಕೆ ಊಟ ಕೊಡ್ಲಕ್ಕೆ ರೆಡಿ ಆಗಿವಿ. ಇದು 5 ದಿನ ನಡೆದ ಸರ್. 5 ದಿನ ಮಾಡ್ಬೇಕಂತೇಳಿ ಇವತ್ತು ಇಟ್ಕೊಂತೀವಿ. ನಮಗ ಅವ್ರು ಹೆಲ್ಪ್ ಮಾಡ್ಬೇಕು. ನಮಗ ಎಲ್ಲ ರೊಕ್ಕ ರೂಪಾಯಿ ಹೆಣ್ಮಕ್ಳಿಗೆ ಏನ್ ಮಾಡ್ಬೇಕು ಮಾಡ್ಯಾನ. ನಮಗ ಏನಾದವ್ ರೈತರಿಗೆ ಕರೆಂಟು ಆಗಲಿ ಏನೇ ಆಗಲಿ ಒಂದು ರೈತರು ಹೊರಗೆ ಸಾಮಾನು ನಮ್ಗೆ ವಸ್ತು ಮಾರ್ಬೇಕಾದ್ರೆ ಅವ್ರಿಗೆ ಏನ್ ರೇಟ್ ಮಾಡ್ಬೇಕು ಏನ್ ಕೈತಿ ಅವ್ರು ಸಿದ್ದರಾಮಯ್ಯ ಮಾಡ್ಬೇಕು. ಕರೆಂಟ್ ಒಂದು ತೊಂದರೆ ಅದ್ರಿ. ನಮ್ಗೆ 7 ತಾಸ ಅದ್ರಿ. ನಮ್ಗ 10 ತಾಸನ ಮಾಡ್ಬೇಕು. ಒಂದ್ ಸರಿ ಏನ್ಬೇಕಂದ್ರಿ ಮಸಾಲಿ ಗೊಬ್ಬರ ರೇಟ್ ಜಾಸ್ತಿ ಆಗ್ಲಕತ್ತಿದ್ರಿ. ನಮ್ಮ ರೈತರ ಬಗ್ಗೆದಾಗ ನಮಗ್ ಏನ್ ಕಮ್ಮಿ ಮಾಡ್ಬೇಕು ಆತ ಮಾಡ್ಬೇಕು ತಿಳ್ಕೊಂಡು. ಅಂದ್ರೆ ಎಲ್ಲಾ ಸಮಾಜಕ್ಕಿದು. ಯಾಕಂದ್ರ ಎಲ್ಲ ರೈತರ ಬಗ್ಗೆದಾಗ ಬಂತಿದ್ದು ನಮಗ ರೈತರಿಗೆ ಅದು ಏನ್ ಮಾಡ್ಬೇಕು ಆತ ಮಾಡ್ಬೇಕ್ರಿ. ಆದ್ರೆ ನಾವು ಎಲ್ಲ ಏನ್ ಬೆಂಬಲ ಮಾಡ್ಬೇಕಂತ ಮಾಡಕತ್ತೀವಿ. ನಾವು ಏನ್ ಮಾಡ್ಬೇಕು ಸಪೋರ್ಟ್ ಮಾಡಕತ್ತೀವಿ. ಅದು ನಮ್ಮ ಸಮಾಜ ಅಂತಲ್ಲ, ನಾವು ಒಂದು ಅಭಿಮಾನಿಯಿಂದ ಮಾಡಕತ್ತೀವಿ. ಕಾರ್ಯಕ್ರಮದಲ್ಲಿ ಶಾಸಕ ಚಂದ್ರರೆಡ್ಡಿ ಪಾಟೀಲ ತುನ್ನೂರು, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ, ಯಾದಗಿರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಾಬುರಾವ್ ಕಾಡ್ಲರ್, ಮುಖಂಡರು ಆದ ಭೀಮಣ್ಣ ಮೇಟಿ, ಮಲ್ಲಣ್ಣ ಐಕೂರು, ನಿರಂಜನ್ ರೆಡ್ಡಿ ಪಾಟೀಲ, ಮಲ್ಲಿಕಾರ್ಜುನ ಗೋಸಿ ಸೇರಿ ಅನೇಕರು ಭಾಗವಹಿಸಿದ್ರು. ಸಂಭ್ರಮದ ಭಾಗವಾಗಿ ನಾಯಕರು ಕನಕದಾಸರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದ್ರು. ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭಾವಚಿತ್ರಕ್ಕೆ ಹಾಲಿನ ಅಭಿಷೇಕ ನೆರವೇರಿಸಿ ಗೌರವ ಸಲ್ಲಿಸಿದ್ರು. ಸಿದ್ದರಾಮಯ್ಯ ಅವರ ಆಡಳಿತ ಸಾಧನೆಯನ್ನ ಶ್ಲಾಘಿಸಿ ಮುಂದಿನ ದಿನದಲ್ಲಿ ರಾಜ್ಯದ ಅಭಿವೃದ್ಧಿಗೆ ಮತ್ತಷ್ಟು ಶಕ್ತಿ ದೊರಕಲಿ ಎಂಬ ಆಶಯವನ್ನ ಅಭಿಮಾನಿಗಳು ವ್ಯಕ್ತಪಡಿಸಿದ್ರು. ನಿಜಾಮುದ್ದೀನ್, ಯಾದಗಿರಿ, ಎಜೆ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.